ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವಾಗಿರುವಂಥ ಶ್ರೀ ಶಿವಪುರಹಟ್ಟಿಯಲ್ಲಿ ವಾಸ ಮಾಡಿರುವಂಥ ನಾಡಗೌಡ ಅಮೋಘಸಿದ್ಧ ಹಾಗೂ ಮಕಣಾಪುರ ಗೊರಗೋರಿ ಸೋಮಲಿಂಗನನ್ನ ನಮ್ಮ ಮನದಲ್ಲಿ ಸ್ಮರಿಸುತ್ತಾ, ಮೂಲಪೀಠ ಮುಮ್ಮೆಟ್ಟಗುಡ್ಡ ನಾಡಗೌಡ ಅಮೋಘಸಿದ್ದನ ಒಂದು ಚರಿತ್ರೆಗಳನ್ನ ಇನ್ನೂ ಜನರಿಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಜನರಿಗೆ ಗೊತ್ತದ, ಬಟ್ ಕೆಲವೊಂದು ಜನರಿಗೆ ಗೊತ್ತಿಲ್ಲ. ಆ ಅಂಶಿದ ಮುತ್ಯನ ಚರಿತ್ರೆನ ಇನ್ನೂ ಕೆಲವು ಜನರಿಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಕತ್ತಿದ್ದು. ಹಂಗೆ ನನ್ನ ಎಲ್ಲರೇ ಅಂಶಿದ ಮುತ್ಯನ ಚರಿತ್ರೆ ತಪ್ಪಾಗಿ ಹೇಳಬಾರ್ದು, ಬಟ್ ಹೇಳಕ್ಕೆ ಟ್ರೈ ಮಾಡತ್ತೀನಿ. ಎಲ್ಲೇ ತಪ್ಪಾಗಿದ್ರು ಮಣಿ ಮಗ ಅಂತ ದಕ್ಸ್ಕೋರಿ. ಬರೀ ಅಂಶಿದ ಮುತ್ಯನ ಚರಿತ್ರೆಯನ್ನು ಇದು ವಿಡಿಯೋ ಯಾವ ಚಾನಲಲ್ಲಿ ಬರ್ತದಂತ ಹೇಳಬೇಕಂದ್ರೆ ಶ್ರೀ ಮಹಾಶಿವಯೋಗಿ ಮುತ್ತಪುಡಿ ತಿಕ್ಕುಣಿ ಚಾನಲ್ನಲ್ಲಿ ನನ್ನ ಹಾಕುವಂಥ ಭಾಗ 1, ಭಾಗ 2, ಭಾಗ 2 ಆ್ಯಕ್ಚುಲಿ ಪಾರ್ಟ್ 3, ಪಾರ್ಟ್ 4 ಹಿಂಗೆ ಒಂದು ವಿಡಿಯೋಗಳನ್ನ ಅಂಶಿದ ಮುತ್ಯನ ಚರಿತ್ರೆನ ಮಾಡಿ ಹಾಕಿರ್ತೀನಿ. ಬಟ್ ನಾನು ಎಲ್ಲೇ ಹೋದ್ರೂ ಯಾವುದೇ ದೇವ್ರ ಭೇಟಿಗಳನ್ನ ನೋಡಕ್ಕೆ ಹೋಗಿರೂ ಅಲ್ಲಿಯೂ ವಿಡಿಯೋಗಳನ್ನ ಮಾಡಿ ನಾನು ಇದೇ ಚಾನಲ್ನಲ್ಲಿ ಹಾಕಿರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅಂಶಿದ ಮುತ್ಯನ ಚರಿತ್ರೆ ಬರೀ ಹೇಳೋಣ. ಪಾರ್ವತಿ ಪರಮೇಶ್ವರ ಸೇವಾವನ್ನು ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾಳೆ. ಭಾಳ ನಿಷ್ಠೆಯಿಂದ ಭಕ್ತಿಯಿಂದ ಮಾಡ್ತಾಳೆ. ಅವಾಗ ಪರಮೇಶ್ವರಗ ಪಾರ್ವತಿ ಒಂದು ಮಾತಂತಾಳ, ಈ ಕೈಲಾಸದೊಳಗೆ ನನ್ನಾಗ ನಿನಗೆ ಸೇವೆ ಮಾಡೋರು ಯಾರೂ ಇಲ್ಲ ಅಂತಾಳ. ಅವಾಗ ಪರಮೇಶ್ವರ ಏನಂತಾನ, ತಾಯಿ ಪಾರ್ವತಿ ನಿನಕ್ಕಿಂತಲೂ ಹೆಚ್ಚಿನ ಸೇವೆ ಮಾಡವ ಅದಾನ ಅಂತೇಳಿ ಅಂತಾನ. ಅವಾಗ ಅಂದ ಕೂಡಲೇ ಪಾರ್ವತಿ ಇಲ್ಲ ನಾನು ನಂಬಲ್ಲ ಅಂದಳು. ಮುಂಜಾನೆ ನಸ್ಕಿನ 5ಕ್ಕೆ ಬಂದು ಪರಮಾತ್ಮನ ಒಂದು ಸೇವೆ ಮಾಡಿ ಹೋಗ್ತಾಳೆ ಪಾರ್ವತಿ. ಬಟ್ ಈ ಪಾರ್ವತಿಕ್ಕಿಂತನೂ ಮೊದಲು ಒಂದು ಸೇವೆ ಮಾಡಿ ಹೋಗಿದ್ದ ಯಾರು, ಒಂದು ಸಣ್ಣ ಕಂದ, ಹುಟ್ಟಿದ 13 ದಿನದ ಕಂದ ಸೇವೆ ಮಾಡಿ ಹೋಗಿದ್ದ. ಬಂದ 3ಕ್ಕೆ ತಾಯಿ ಪಾರ್ವತಿ ಒಂದು ಅವ್ರಿ ಗಿಡ ಒಳಗೆ ಕೂತಳು, ಪರಮೇಶ್ವರ ಕೂತಿದ್ದ. 13 ದಿನದ ಕಂದ ಬಂದ ದುಪಾರ್ತಿ ಎತ್ತ ಪರಮೇಶ್ವರನ ಸೇವೆ ಮಾಡ್ತಿದ್ದ. ಆದ ಪಾರ್ವತಿ ನೋಡಿ ಆಶ್ಚರ್ಯ ಆದಳು. ಓಡಿ 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 ಬಂದು ಆ ಕಂದನನ್ನು ತಬ್ಕೊಂಡು ಕೂಡಲೇ ಆ ಪಾರ್ವತಿ ಆ ಮುದ್ದಾದ ಕಂದನನ್ನು ಆಡಿಸ್ಲಕತ್ತಳು. ಅವ ನನಗಿಂತ ಹೆಚ್ಚಿನವ್ರು ಸೇವೆ ಮಾಡೋರು ನನಗೆ ಅದಾರ ಅಂತ ಹೇಳಿ ಪರಮೇಶ್ವರಿಗೆ ಅಪ್ಪಣೆ ಅಂದ್ರೆ ಒಪ್ಪಿಗೆ ಕೊಟ್ಟಳು. ಕೊಟ್ಟ ಕೂಡಲೇ ಅವಾಗ ಅಂಶಿದ ಮುತ್ಯ ಅಂತೇಳಿ ಒಂದು ಹೆಸರು ನಾಮಕರಣ ಇಡ್ಬೇಕು ಅಂತೇಳಿ ಅವ್ರು ವಿಚಾರ ಮಾಡ್ರಿ. ಮೊದಲೇ 13 ದಿನದ ಕಂದಾಗ ತೊಟ್ಟಿ ಕುಟ್ಟಿ ನಮ್ದು ನಿಷ್ಠೆಯಿಂದ ತಾಯಿ ತಂದೆ ಒಂದು ಸೇವಾ ಮಾಡ್ತಾನಂದ್ರೆ ಅವನ ಹೆಸರು ಅಮೋಘ ಭಕ್ತಿ ಅಮೋಘಸಿದ್ಧ ಅಂತ ಇಡೋಣಂತ ಹೆಸರು ಒಂದು ನಾಮಕರಣ ಇಟ್ಟರು. ಅಂಶಿದ ಮುತ್ಯ ಅಮೋಘಸಿದ್ಧ ಅಂತ ಹೆಸರು ಕೊಟ್ಟ ಕೂಡಲೇ ಅವನು ತಾಯಿ ತಂದೆ ಪಾರ್ವತಿ ಪರಮೇಶ್ವರನ ಸಂಗಾಟೆ ಉಂಡು ತಿಂದು ಬೆಳೆಯುತ್ತಾ ದಿನ ಬೆಳೆಯುತ್ತಾವ ದೊಡ್ಡ ಮಾಲಕತ್ತ. ಅದಕ್ಕೊಂದು ಅಂಶಿದ ಮುತ್ಯ ಬೆಳೀತು ಒಂದು 6-7 ವರ್ಷನವಾದ. 6-7 ವರ್ಷನ ಆದ ಕೂಡಲೇ ಪಾರ್ವತಿ ಒಂದು ಕ್ವಶನ್ ಕೇಳ್ತಾಳೆ. ಏನಂದ್ರೆ ಅಂಶಿದ ಮುತ್ಯ ಒಂದು ಕ್ವಶನ್ ಏನಂದ್ರೆ, ಏನು ನಾ ಹೆಚ್ಚಿನವು ಏನು ತಂದೆ ಹೆಚ್ಚಿನವು, ಏನು ಪಾರ್ವತಿ ಹೆಚ್ಚಿನವಳು ಏನು ಪರಮಾತ್ಮ ಹೆಚ್ಚಿನವನು ಹೇಳಂದ್ರು. ಅವಾಗ ಅಂಶಿದ ಮುತ್ಯಾಗೇನ ಪಾರ್ವತಿ ಅಂದ್ರು ಅಷ್ಟೇ, ಪರಮೇಶ್ವರ ಅಂದ್ರು ಅಷ್ಟೇ. ಬಟ್ ಇಬ್ಬರು ಹೆಚ್ಚಿನವರೇ. ಪಾರ್ವತಿ ನೀನು ತಾಯಿನೂ ಹೆಚ್ಚಿನಕಿ ತಂದೆನೂ ಹೆಚ್ಚಿನವ ಅಂತ ಹೇಳಿ ಅವಾಗ ಅಮೋಘಸಿದ್ಧ ಮುತ್ಯ ಹೇಳ್ದ. ಹಂಗಂದ್ರು ಕೂಡ ಪಾರ್ವತಿ ಒಂದು ಮಾತಂದ್ರು, ಹಂಗೆ ಹೇಳಕ್ಕೆ ಹೋಗ್ಬೇಡ, ಒಂದು ನಾರಿ ಹೆಚ್ಚಿನವನು ಅವರ ಹೆಚ್ಚಿನವನು ಅಂದ ಕೂಡಲೇ ನನ್ನಪ್ಪ ಅಂಶಿದ ಮುತ್ಯ ಮೊದಲೇ ಅವನಿಗೆಲ್ಲ ಅಂದ್ರೆ ಎಲ್ಲ ಅವನಿಗೆ ಒಂದು ದೇವರ ಬಗ್ಗೆ ಒಂದು ಭಕ್ತಿ ಬಗ್ಗೆ ಎಲ್ಲ ಅವನಿಗೆ ಮೊದಲೇ ಒಂದು ಅಭ್ಯಾಸ ಆಗಿತ್ತು. ಬಟ್ ಅವನಿಗೆಲ್ಲ ಗೊತ್ತಾಕಿತ್ತು. ಈ ಜಗವನ್ನ ಕಾಯುವಂಥ ಶ್ರೀ ಮಹಾದೇವ ಪರಮೇಶ್ವರನೇ ಹೆಚ್ಚಿನವಂತ ಹೇಳಿಬಿಟ್ಟ. ಪಾರ್ವತಿ ಉಗ್ರಗಳಂತ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬತ್ತ ಪಾರ್ವತಿಗೆ. ಅವಾಗ ಸಿಟ್ಟು ಬಂದ್ರು ಕೂಡ ತಡ್ಕೊಂಡ್ಳು. ಅಂಶಿದ ಮುತ್ಯ ಮುಂದೆ ದೊಡ್ಡವಾದ ಕೂಡಲೇ ಭೂಲೋಕಿ ಹೊಕ್ಕಿನಂತ ಒಂದು ಹಠ ತೊಟ್ಟ ಕೂಡಲೇ ಅಂಶಿದ ಮುತ್ಯ ಅವನಿಗೆ ಏನೇನು ಕೊಡ್ಬೇಕಂದ ವಿಚಾರ ಮಾಡ್ದ. ಅಂಶಿದ ಮುತ್ಯ ಅಂದ, ಇಲ್ಲಿ ಈ ಜಗತ್ತಿನೊಳಗೆ ತೆಳಗ ಭೂಲೋಕ ಒಳಗೆ ಬಡವರಿಗೆ ಬಂಜಿ ಬಾಗಿಗೆ ತೊಟ್ಲ ಹಲವಾರು ನಮಗೆ ಒಂದು ಭಕ್ತರಿಗೆ ಸಾಯುವಂಥ ವಸ್ತುಗಳನ್ನ ಕೊಡುವಂದ. ಅವಾಗ ನನ್ನಪ್ಪ ಅಂಶಿದ ಮುತ್ಯಾಗ ಒಂದು ಪರಮಾತ್ಮ ಏನು ಕೊಟ್ಟಂದ್ರೆ, ಹೋಮಣದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಮಳಿ ಕೀಲ ಬೆಳಿ ಕೀಲ, ಬಡವಾಗ ಬಂಜಿ ಬಾಜಿಗೆ ತೊಟ್ಲ, ಹಿಂದ ತಂದಿ ಮುಂದೆ ನಂದಿ ಕೊಟ್ಟ. ಮತ್ತು ಬಲಕ ಭೂತಾಳ ಸಿದ್ಧನು ಕೂಡ ಕೊಟ್ಟ.
ಪುತ್ತಾಳ ಅಮೋಘ ಸಿದ್ಧ ಮುತ್ಯ ಎಲ್ಲಿ ಬಂದು ಹೇಳಿದ್ರಪ್ಪ ಅಂದ್ರೆ ಇಟ್ಟಂಗಿ ಹಳ್ಳದ ಒಳಗೆ ಹೇಳಿದ್ರು. ನಡೆಯುತ್ತಾ ನಡೆಯುತ್ತಾ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದರು. ಮುಮ್ಮೆಟ್ಟು ಗುಡ್ಡದೊಳಗೆ ಬೈಲ ಎಲ್ಲ ಕಡೆ ನಿಂತು ನೋಡ್ತಾರ, ಎಲ್ಲ ಬೈಲ. ಅವಾಗ ಯಾರಂದ್ರೆ ಅಂಶಿದ ಮುತ್ಯ ಅಲ್ಲಿ ಗುಡ್ಡದ ಮ್ಯಾಗ ಮೂರೂರು ಮುಂಗುಡಿ ಮ್ಯಾಗ ಕಲ್ಲಿನ ಗದಿಗೆ ಮಾಡ್ತಾನ. ಫಸ್ಟಿಗೆ ಕಲ್ಲಿನ ಗದಿಗೆ ಮಾಡ್ತಾನ, ಮುಳ್ಳಿನ ಹಾಸಿಗೆ ಮಾಡ್ತಾನ. ಬಟ್ ಯಾರೂ ಜಗತ್ತಿನೊಳಗೆ ಮುಳ್ಳಿನ ಹಾಸಿಗೆ ಮಾಡೋಕ್ಕೆ ಸಾಧ್ಯ ಇಲ್ರಿ. ಬಟ್ ಅಂಶಿದ ಮುತ್ಯ ಮುಳ್ಳಿನ ಹಾಸಿಗೆ ಮಾಡ್ತಾನ, ಕಲ್ಲಿನ ಗದಿಗೆ ಮಾಡ್ತಾನ. ಹಗ್ಗ ಕೋಲಗಳಿಲ್ಲದೆ ಕಂಬಳಿ ಡೇರೆ ಹೊಡಿತಾನ. ಕಂಬಳಿ ಡೇರೆ ಹೊಡೆದು ಭಕ್ತರ ಸಲುವಾಗಿ ಜಪ ತಪ ಮಾಡ್ಕೊತ ಕೂತ. ಒಂದು ದಿವಸ ಪಾರ್ವತಿ ಮೊದಲೇ ಕೈಲಾಸದೊಳಗೆ ಅಂಶಿದ ಮುತ್ಯ ಹೇಳಿ ಬಂದಿದ್ದ ಪರಮಾತ್ಮ ಹೆಚ್ಚಿನವದಾನಂತ. ಆದ್ರೆ ಪರಮಾತ್ಮ ಹೆಚ್ಚಿನವಾಗ ಪಾರ್ವತಿಗೆ ಸಿಟ್ಟು ಬಂದಿತ್ತು. ಕಾಡ್ಬೇಕಂತ ಪರಂಪರೆಯಾಗಿ ಕಾಡ್ಬೇಕಂತ ವಿಚಾರ ಮಾಡಿದಳು ಅಂಶಿದ ಮುತ್ಯಾಗ. ಆದ್ರೆ ಅಂಶಿದ ಮುತ್ಯ ಗುರುವಿನ ದಯ ಆಯಿತು, ಕಾಡ್ಬೇಕಂದಳು. ಬಟ್ ಅಂಶಿದ ಮುತ್ಯಾಗ ಏನು ವಚನ ಕೊಟ್ಟರು ಪಾರ್ವತಿ, ಹೂ ಮುಟ್ಲಾರ ಹುಳ ಮುಟ್ಲಾರ ಹೂವ, ಕಪ್ಪೆ ಮುಟ್ಲಾರ ಶೀತಾಳ ತಂದ ನನಗೆ ಅರ್ಪಣೆ ಮಾಡ್ಬೇಕಂತ ಅಂಶಿದ ಮುತ್ಯಾಗ ಒಂದು ಕ್ವಶನ್ ಮಾಡ್ಲ. ಅಂದ್ರೆ ಕ್ವಶನ್ ಮಾಡ್ಕೊಳೇನೆ ಅವಾಗ ಅಂಶಿದ ಮುತ್ಯ ಅಂದ, ಆಯ್ತವ ನೀ ಹೇಳ್ದಂಗೆ ಅಂತಂದ್ರ. ಹುಳ ಮುಟ್ಲಾರ ಹೂವನ್ನ ತರ್ಲಾಕೆಲ್ಲಿ ಹೋದ, ಒಂದು ಹೂವು ಇರುವಂಥ ಒಂದು ಬಣಕ್ಕೆ ಹೋದ. ಹುಳ ಮುಟ್ಲಾರ ಹೂವನ್ನ ತಗೊಂಡ. ಬಟ್ ಇಲ್ಲಿ ಏನೋ ತಪ್ಪಾದ್ರೆ ದಗ್ಸ್ಕೋರಿ. ಬಟ್ ಹುಳ ಮುಟ್ಲಾರ ಹೂವನ್ನ ತಗೊಂಬಂದ. ಕಪ್ಪೆ ಮುಟ್ಲಾರ ಶೀತಳವನ್ನು ತಗೊಳ್ಳಕ್ಕೆ ಹೋಗಾನ. ಅಲ್ಲಿ 7 ಸರ್ಪಿನ ನಾಗರ ಹಿಡಿ ಎದ್ದಿರ್ತದ. ಬಟ್ ಅಂಶಿದ ಮುತ್ಯ ಶೀತಾಳ ಬಿಂದಿಗನ್ನ ತಗೊಂಡು ಹೋಗಿ ಆ ಬಾವಿ ಒಳಗೆ ಎದ್ತಾನ. ಎದ್ರ ಕೂಡಲೇ ಅಲ್ಲಿ ಒಂದು ಕಪ್ಪಿ ಕಾಣಿಸ್ಕೊಳ್ತದ. ಅವನ ಕಣ್ಣಿಗೆ ಕಪ್ಪಿ ಕಾಣಿಸ್ತದ. ಅಷ್ಟನ್ನೊಟ್ರಲ್ಲೇ 7 ಸರ್ಪಿನ ನಾಗರ ಹಿಡಿ ಹೇಳ್ತದ. 7 ಸರ್ಪಿನ ನಾಗರ ಹಿಡಿ ಎದ್ದು ಅವಾಗ ಅಂಶಿದ ಮುತ್ಯಾಗಂತದ, ಹೇ ನೀ ಯಾರು ನೀರು ಒಯ್ಯಿ ಗುಡಾಲತ್ತ. ಅವಾಗ ಅಂಶಿದ ಮುತ್ಯ ಅಂದ, ನಾನು ಕೈಲಾಸದವಳು ಪಾರ್ವತಿ ಹಾಗೂ ಪರಮೇಶ್ವರನ ಕಂದ ಅಮೋಘ ಸಿದ್ಧ ಅಂತ. ನನ್ನ ಗುರುವಿ ಸೇವಕ್ಕಾಗಿ ಇದೊಂದು ಏನಂದ್ರೆ ಗುರುವಿನ ಸೇವಕ್ಕಾಗಿ ನಾನು ಇದು ಶೀತಾಳ ಒಯ್ಯಾಕತ್ತೀನಿ, ಹಾಗೆಲ್ಲ ಅನ್ಬೇಡ, ನನಗೆ ಶೀತಾಳ ಕೊಡು ಅಂದ. ಅವಾಗ ಅಂದ್ರ ಕೂಡಲೇ ನನಗೊಂದು ಏನ್ರಿ ಹರಕೆ ಕೊಡ್ಬೇಕಂತ ಹೇಳಿ ಅವಾಗ ನಾಗೇಶ್ ಅಂದ. ಅವಾಗ ಪರಮಾತ್ಮ ಏನಂದ, ಇದು ಪರಮಾತ್ಮ ಅಂತೇನೆ ಸಾರಿ ಅಮೋಘ ಸಿದ್ಧ ಏನಂದ, ವರ್ಷಕ್ಕೊಮ್ಮೆ ನಿನಗೆ ನಾಗರ ಪಂಚಮಿ ಅಂತ ಒಂದು ನಿನ್ನದೇ ಆದಂಥ ಒಂದು ಹಬ್ಬ ಆಗಲಿ, ನಿನ್ನ ಹುತ್ತಿಗೆ ಒಂದು ನೂಲು ಸುತ್ತಲಿ, ಹೆಣ್ಮಕ್ಳ ಜೋಕಾಲಿ ಕಟ್ಟಿ ಆಡಲಿ. ಅಂಶಿದ ಮುತ್ಯ ನಾಗರ ಪಂಚಮಿ ಅನ್ನೋದೇ ಜಗತ್ತಿನೊಳಗೆ ಯಾರಿಗೆ ಗೊತ್ತಿದ್ದಿತ್ತಿಲ್ರಿ. ಬಟ್ ಅಮೋಘ ಸಿದ್ಧ ಮುತ್ಯ ಎಂದು ಸೃಷ್ಟಿ ಮಾಡ್ಯಾನ ಅಂದಿನಿಂದೇ ಜಗತ್ತಿನೊಳಗೆ ನಾಗರ ಪಂಚಮಿ ಅಂತೇಳಿ ಹೆಸರದ. ಬಟ್ ನಾಗರ ಪಂಚಮಿ ಅಂತೇಳಿ ಹೆಸರಾಯ್ತು. ಅವಾಗ ಅಂಶಿದ ಮುತ್ಯ ಆಶೀರ್ವಾದ ಕೊಟ್ಟ ನಾಗಪ್ಪಗ. ಇಷ್ಟೆಲ್ಲ ಕೊಟ್ಟರು ಕೂಡ ನನಗೊಂದು ಜಾಗ ಬೇಕಂದ. ಜಾಗ ಬೇಕಂದ ಕೂಡಲೇ ಅಂಶಿದ ಮುತ್ಯ ಜಾಗ ಕೂಡ ಒಪ್ಪಿಕೊಂಡ. ಆಕಿ ನಾಗರ ಹಿಡಿ ಯಾರಿದ್ರು ಅಂದ್ರೆ ಮಣ್ಣೂರು ಎಲ್ಲ ಬಿದ್ದಳ್ರಿ. ಮಣ್ಣೂರು ಎಲ್ಲವ ಮಣ್ಣೂರು ಎಲ್ಲವ ನಾಗರ ಹಿಡಿ ಆಗಿದ್ರು. ಅಷ್ಟೆಲ್ಲ ಆಶೀರ್ವಾದ ಕೊಟ್ಟ ತಾಯಿ ಆಕಿ ತಂಗಿ ಅಂತ ಹೇಳಿ ತಿಳ್ಕೊಂಡ. ಯಾರಿಗೆ ತಿಳ್ಕೊಂಡು ತಂಗಿ ಅಂತೇಳಿ ನಾಗರ ಹಿಡಿ ತಂಗಿ ಅಂತ ತಿಳ್ಕೊಂಡು ಆ ನಾಗರ ಹಿಡಿಯನ್ನ ಶೀತಾಳ ತೊಗೊಂಡ. ಹೂ ಮುಟ್ಲ ಹೂವು ಕಪ್ಪು ಮುಟ್ಟ ಶೀತಾಳ ತಗೊಂಡು ನಾಗರ ಹಿಡಿಯನ್ನ ಬೆನ್ನಚ್ಚಿಕೊಂಡು ಸೀದಾ ಇಲ್ಲಿ ಬಂದ. ಮೂಲಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ. ಮುಮ್ಮೆಟ್ಟು ಗುಡ್ಡದೊಳಗೆ ನಾನು ಹಿಂದೆ ನಿಮಗೆ ತಂಗಿ ಜಾಗ ಕೊಡ್ತೀನಿ ಅಂತ ಹೇಳಿ ಅಪ್ಪ ನಿಮ್ಗೆ ಕೊಟ್ಟ. ತನ್ನೂ ಜಗತ್ತಿನೊಳಗೆ ಹೆಸರಾದ್ರಿ ಅಂಶಿದ ಮುತ್ಯನ ತಂಗಿ ಎಲ್ಲವೂ ಹೇಳಿ. ಇನ್ನೂ ಆದರೂ ಹೋಗಿ ನೋಡ್ಲಾಕ್ ಸಿಗ್ತದ. ಮೂಲಪೀಠ ಮುಮ್ಮೆಟ್ಟು ಗುಡ್ಡ ನಾಡಗೌಡ ಅಮೋಘ ಸಿದ್ಧನ ಗುಡಿ ಹಿಂದೆ ಒಂದು ಎಲ್ಲಮ್ಮನ ಗುಡಿ ಅದ. ಅದು ನಾಗರ ಹಿಡಿ ಅದು ಮಣ್ಣೂರು ಎಲ್ಲವ ಅಂತೇಳಿ ಹೆಸರದ. ತಂದ ಪಾರ್ವತಿಗೆ ಹೂ ಮುಟ್ಲ ಹೂವು ಕಪ್ಪು ಮುಟ್ಟ ಶೀತಾಳ ತಂದು ಏರ್ಸ್ದ. ಅವಾಗ ತಾಯಿ ಅಂದಳು, ಅಪ್ಪ ನಿನ್ನ ಮಹಿಮಾ ಬಹಳ ದೊಡ್ಡದ ಅಂದಳು. ಅವಾಗ ಪರಮೇಶ್ವರನ ಆಶೀರ್ವಾದ ಅವನ ಅಂಶಿದ ಮುತ್ಯನ ಮ್ಯಾಗ ಸದಾ ಕಾಲ ಇರ್ತೈತ್ರಿ. ಪಾರ್ವತಿ ಎಷ್ಟೇ ಪರಂಪರೆಯಾಗಿ ಕಾಡಿದ್ರು ಪಾರ್ವತಿ ಯಾಕಂದ್ರೆ ಪಾರ್ವತಿಗೆ ಫಸ್ಟಿಗೆ ಪರಮೇಶ್ವರ ಹೆಚ್ಚಿನವನ್ನ ಸಿಟ್ಟು ಬಂದಿತ್ತು. ಆದ್ರೆ ಈಗ ಪರಮೇಶ್ವರನಕ್ಕಿಂತ ಅಂದಿದ ಕೂಡನೇ ಅವ ಬರೇ ಪಾರ್ವತಿ ಕಾಡ್ಲಿ ಕೂಡ ಪರಮೇಶ್ವರ ದಯದಿಂದ ಅವ ಕಪ್ಪಿ ಮುಟ್ಟದ ಶೀತಾಳ ಹೂ ಮುಟ್ಟಳ ಹೂವನ್ನ ತಂದ ಯಾರ ಪಾರ್ವತಿಗೆ ಏರ್ಸಿದ ಅಂತ ಏರ್ಸ್ ಕೂಡ್ಲೇನೆ. ಇನ್ನೊಂದು ಏನಂದ್ರೆ ಅಂಶಿದ ಮುತ್ಯಾಗ 3 ಪುಣ್ಯದ ಮಕ್ಕಳು ಯಾರಂತ ಭಾಳ ಮಂದಿ ಕೇಳ್ತಾರ. ಅಂಶಿದ ಮುತ್ಯಾಗ 3 ಪುಣ್ಯದ ಮಕ್ಕಳು ಯಾರಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಭಾಗಟ್ಟು ವಿಡಿಯೋದಲ್ಲಿ
ನಾನು ನಿಮಗೆ ಅಂಶದ ಮುತ್ತನ ಪುಣ್ಯದ ಮಕ್ಕಳು ಯಾರು ಪುಣ್ಯದ ಮಕ್ಕಳ ಒಂದು ಅಂದ್ರೆ ಪುಣ್ಯದ ಮಕ್ಕಳ ಒಂದು ಆ ಥರ ಅಂದ್ರೆ ಅವ್ರು ಹಡೆದಂಥ ತಂದೆ ತಾಯಿಯವರು ಅವರು ಯಾರು ಅಂತಕ್ಕಂಥದ್ದು ಅವರು ಹೆಂಗೆ ಎಲ್ಲೆಲ್ಲಿ ಏನು ಭಕ್ತಿ ಮಾಡಿ ಮಲ್ಕಾರ್ಸಿದ್ದನನ್ನು ಪಡ್ಕೊಂಡ್ರಂಥದ್ದು ಮುಂದಿನ ಭಾಗಟ್ಟು ಚಾನಲ್ನಲ್ಲಿ ಹೇಳ್ತೀವಿ, ವಿಡಿಯೋದಲ್ಲಿ ಹೇಳ್ತೀನಿ. ಹಂಗೆ ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಭಾಗ ಚಾನಲ್ ಆಗಿ ನಾನು ವಿಡಿಯೋಗಳನ್ನು ಬಿಡ್ತೀನಿ. ಧನ್ಯವಾದಗಳು.